ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನನ್ನ ಕಣ್ಣು ಮಂಜು ಮಂಜ ಕಾಣ್ತಾ ಇದೆ. ವೇದಾಂತು, ಮಂಜು ಮಂಜ ಕಾಣ್ತಾ ಇದೆ. ವೇದಾಂತು, ಅಮ್ಮ, ಆರ್ತಿ, ಆರ್ತಿ, ಅಮ್ಮ, ವೇದಾಂತು, ನನ್ ಕಣ್ಣು ಕಾಣ್ತಾ ಇದೆ ಕಣ, ಕಣ್ಣು ಕಾಣ್ತಾ ಇದೆ. ಅಜ್ಜಿ ಏನ್ ಹೇಳ್ತಿದ್ದೀರಾ ಅಜ್ಜಿ? ನಿಮಗೆ ಕಣ್ ಕಾಣಿಸ್ತಿದ್ಯಾ? ಕಣ್ ಕಾಣಿಸ್ತಾ ಇದೆ ಕಣ, ಕಣ್ ಕಾಣಿಸ್ತಾ ಇದೆ. ಅಯ್ಯೋ, ನನಗೆ ಇವನು ಕಮಂಗೆ ಕಾಂತ ಆದ್ಯ ಅದು ನಾನು ಕಾಪಾಡ್ಬಿಟ್ಟೆಪ್ಪ ನೀನು. ನನಗೆ ಕಣ್ಣಿನ ದೃಷ್ಟಿ ಕೊಟ್ಬಿಟ್ಟೆಪ್ಪ ನೀನು. ಅಂಜು, ಬೇಗ ಬನ್ನಿ. ಏನ್ರಿ ನೀವು? ಮಧ್ಯಾಹ್ನ ಆಗಿತ್ತು, ಊಟದ ಅಡುಗೆನೂ ರೆಡಿ ಆಗಿತ್ತು. ಊಟ ಮಾಡೋದ್ಬಿಟ್ಟು ಎಲ್ಲಕ್ಕೆ ಹೋಗಿದ್ರಿ? ಅಯ್ಯೋ ಪುರಿ, ನಿನಗೆ ನಾನು ಬೆಳಗ್ಗೆನೆ ಹೇಳಿರ್ಲಿಲ್ವಾ ಇವತ್ತು ನಮ್ಮ ಆಟೋ ಸ್ಟ್ಯಾಂಡ್ನಲ್ಲಿ ಗಣೇಶ ಇಡ್ತಾರೆ ಅಂತ? ನಾವು ಆಟೋ ಡ್ರೈವರ್ಗಳೆಲ್ಲ ಸೇರಿ ದುಡ್ಡು ಹಾಕ್ಬಿಟ್ಟು ಇವತ್ತು ಆಟೋ ಸ್ಟ್ಯಾಂಡ್ನಲ್ಲಿ ಗಣೇಶ ಇಟ್ಟಿದ್ದೀವಿ. ಪೂಜೆನೂ ಆಯಿತು, ಪ್ರಸಾದ ಕೊಟ್ಟರು. ತಗೊಳ್ಳಿ ಪ್ರಸಾದ. ಸರಿಯಪ್ಪ, ಇವತ್ತು ಆಟೋ ಸ್ಟ್ಯಾಂಡ್ ಅಲ್ಲಿ ಏನೋ ಇವೆಂಟ್ ಇತ್ತು ತಾನೆ? ಇವತ್ತು ನಾವು ಆರ್ಕೆಸ್ಟ್ರಾ ಆರ್ಗನೈಸ್ ಮಾಡಿದ್ದೀವಿ. ಅಪ್ಪ, ನಾವು ಹೋಗಿ ಬರೋಣವಾ? ನನಗೂ ಮನೇಲಿ ಇದು ಬೋರ್ ಹೊಡೆದ್ಬಿಟ್ಟಿದೆ. ಮನೇಲಿರಕ್ಕೆ ಯಾಕೆ ಬೇಜಾರು ನಿನಗೆ? ಅಮ್ಮ, ಇಷ್ಟು ದಿನ ಆದ್ರೆ ನಮ್ಮ ಅಕ್ಕ ನನ್ನ ಬಂಗಾರ ಇದ್ದ, ನನ್ಗೆ ಹೇಗೋ ಟೈಮ್ ಹೋಗ್ತಿತ್ತು. ಈಗ ನೋಡಿದ್ರೆ ನನ್ನ ಬಂಗಾರ ಹೊರಟ್ಬಿಟ್ಟಿದ್ದಾನೆ, ನನಗೆ ಟೈಮೇ ಹೋಗಲ್ಲ. ಅವ್ನು ಇವತ್ತಾನೆ ಹೊರಟಿದ್ರು ನನಗೆ ಎಷ್ಟೋ ದಿನ ಆಗಿದೆ ಅನ್ನೋ ತರ ಫೀಲ್ ಆಗ್ತಿದೆ. ಪ್ಲೀಸ್ ಅಪ್ಪ, ಹೋಗಿ ಬರೋಣವಾ? ಆರ್ಕೆಸ್ಟ್ರಾ ಪ್ರೋಗ್ರಾಮು ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಕೋರಸ್ ಹಾಡೋದಕ್ಕೆ ಸಿಂಗರ್ಸ್ ಕೂಡ ಬರ್ತಾರಂತೆ. ಅದ್ರ ಜೊತೆಗೆ ಈ ಮಿಮಿಕ್ರಿ, ಮೋನೋ ಆ್ಯಕ್ಟು, ಕಾಮಿಡಿ ಇದೆಲ್ಲ ಪ್ರೋಗ್ರಾಮ್ಸು ಇಟ್ಕೊಂಡಿದ್ದಾರೆ. ಅದು ಅಲ್ಲದೆ ನನಗೂ ಗುಂಡಣ್ಣ ಹೋದಾಗ್ಲಿಂದ ತುಂಬ ಬೇಜಾರಾಗ್ತಾ ಇದೆ. ಹೌದು ರೀ, ಅವರಿಬ್ರು ಇದ್ದಿದ್ರೆ ನಾವು ಒಂದು ಗಣಪತಿ ತಂದು ಚೆನ್ನಾಗಿ ಪೂಜೆ ಮಾಡ್ಬೋದಾಗಿತ್ತು. ಇದು ಒಂಥರ ಚೆನ್ನಾಗೇ ಇದೆ ರೀ. ಹಬ್ಬದ ದಿನ 21 ಗಣಪತಿನ ನಾವು ದರ್ಶನ ಮಾಡಿದ್ರೆ ಒಳ್ಳೇದಾಗತ್ತಂತೆ. ಹೋಗೋಣ ರೀ. ಓ, ಹಾಗಾದ್ರೆ ಊಟ ಮಾಡ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡ್ಬಿಟ್ಟು ಆಮೇಲಿಂದ ನಮ್ಮ ಆಟೋದಲ್ಲೇ ಒಂದು ರೌಂಡ್ ಹೋಗಿದ್ದು ಬಂದ್ಬಿಡೋಣ. ಹಾಗೆ ಆರ್ಕೆಸ್ಟ್ರಾ ಪ್ರೋಗ್ರಾಮ್ ನೋಡ್ಕೊಂಡು ಬಂದ್ಬಿಡೋಣ. ಓಕೆ ಅಪ್ಪ. ಅಪ್ಪ, ಪ್ರಸಾದ ಕೊಡಿ, ನಾನೇ ಎಲ್ಲ ತಿನ್ಕೋತೀನಿ, ಆಯ್ತಾ? ರೀ, ಅಡುಗೆ ರೆಡಿ ಇದೆ, ಬನ್ನಿ ಊಟ. ಬಿಡಿಸು ಹಾಕ್ತೀನಿ. ಅವಳು ನಿಮ್ಮ ಅಕ್ಕ ವೈದ್ಯ ತಾನೆ? ನಿನ್ನನ್ನೇ ಕೇಳ್ತಾ ಇರೋದು. ಹೇಳೆ, ಅವಳು ವೈದ್ಯ ತಾನೆ? ಮಾತಾಡೆ, ಅವಳು ವೈದ್ಯ ಹೇಳ್ಬೇನೆ. ನಿನ್ನ ಪ್ರೀತಿಯ ಮಗಳು ವೈದೇಹಿನ ನೋಡ್ಬಿಟ್ಟೆ ಅಲ್ಲ? ಈ ಮನೆ ಕೆಲ್ಸದವಳು ವೈಜಯಂತಿನೇ ಈ ಮನೆ ಯಜಮಾನಿ ವೈದೇಹಿ ಅನ್ನೋ ಸತ್ಯ ತಿಳ್ಕೊಂಡೆ ಅಲ್ಲ? ಏನ್ ಓಡ್ ಹೋಗಿ ಮಗಳನ್ನ ತಪ್ಕೋಬೇಕು ಅಂತ ಅನ್ನಿಸ್ತಾ? ಹೋಗಿ ಅಮ್ಮ ಮಗಳು ಇಬ್ರು ತಪ್ಪಿ ಮುದ್ದಾಡ್ಕೊಂಡು ಅದ್ ಎಷ್ಟು ಕಣ್ಣೀರ್ ಹಾಕ್ತಿರೋ ಹಾಕಿ. ಆದ್ರೆ ಯಾರ ಮುಂದೇನು ಸತ್ಯ ಬಾಯಿ ಬಿಡಬಾರ್ದು. ಬಾಯಿ ಬಿಟ್ರೆ ನಿನ್ನ ಕತೆ ಅಲ್ಲಿಗೆ ಮುಗೀತು. ಏನೇ, ಯಾಕೆ ಹೆದರಿಸ್ತಾ ಇದೀಯಾ? ನಿನ್ನ ಹೆದರಿಕೆಗೆಲ್ಲ ನಾನು ಬಗ್ಗೋದಿಲ್ಲ. ನಾನು ಸೀದಾ ಹೋಗ್ಬಿಟ್ಟು ವೇದಾಂತಿಗೆ ಎಲ್ಲ ವಿಚಾರನೂ ಹೇಳ್ಬಿಡ್ತೀನಿ. ಏಯ್ ವೈಜಯಂತಿ, ಏನೇ ಹೆತ್ತ ತಾಯಿನ ಹೆಸರು ಹಿಡಿದು ಕರೀತೀಯ? ಏನು ಮಾಡಕ್ಕಾಗ.
ಎಲ್ಲ ನಿನ್ನ ಹಣೆ ಬರಹ. ಹೋಗಿ ವೇದಾಂತ್ ಹೇಳ್ತೀಯಾ? ಹೌದು. ಏನಂತ ಹೇಳ್ತೀಯ? ಸುಹಾಸಿನಿ ಸರಿಯಿಲ್ಲ, ಈ ನಮ್ಮ ಮನೆ ಕೆಲಸದವಳು ವೈಜಯಂತಿನೇ ವೈದೇಹಿ ನಿಮ್ಮಮ್ಮ ಅಂತ ಹೇಳ್ತೀಯಾ? ಹೌದು, ಹಾಗೆ ಹೇಳ್ತೀನಿ. ನನ್ನೇ ಎದುರು ಹಾಕೊಳ್ಳೋಷ್ಟು ಧೈರ್ಯ ಇದೆಯಾ ನಿನಗೆ, ನಿನ್ನ ಮಗಳಿಗೆ? ಇದೇ ಕಣೆ, ಇಷ್ಟು ದಿನ ನಿನಗೆ ಹೆದರಿ ಬದುಕಿದ್ದು ಸಾಕಾಯ್ತು. ಇನ್ಮೇಲೆ ನಿನ್ನ ಹೆದರಿಕೆಗೆಲ್ಲ ನಾವು ಬಗ್ಗಲ್ಲ. ನಾನು ಸೀದಾ ಹೋಗ್ಬಿಟ್ಟು ವೇದಾಂತಿಗೆ ಎಲ್ಲನೂ ಹೇಳಿ ಇವತ್ತೇ ನಿನ್ನ ಮನೆಯಿಂದ ಆಚೆ ಹಾಕಿಸ್ತೀನಿ. ಒಂದು ನಿಮಿಷ. ನಿನಗೆ ನಾನೊಂದು ವಿಚಾರ ಹೇಳಬೇಕು. ಮನ್ಸು ಗಟ್ಟಿ ಮಾಡ್ಕೊ, ಧೈರ್ಯ ತಂದ್ಕೊ. ಯಾಕೆ ಅಂದರೆ ನಾನು ಹೇಳೋದನ್ನ ಕೇಳಿ ಶಾಕ್ ಆಗಿ ತಲೆ ಸುತ್ತು ಬಿದ್ದರೂ ಬೀಳ್ಬಹುದು. ನಿನ್ನ ಹೆದರಿಕೆಗೆಲ್ಲ ನಾನು ಬಗ್ಗಲ್ಲ ಕಣೆ. ಅದೇನು ವಿಷಯ ಅಂತ ಹೇಳು. ಅಮ್ಮ, ವೈದೇಹಿ ಮನೆಗೆ ಬಂದು 1 ವರ್ಷ ಆಯಿತು. ಆದರೂ ಅವಳು ಇನ್ನೂ ಸತ್ಯ ಹೇಳಿಲ್ಲ. ಯಾಕೆ? ದಿನ ಬೆಳಗಾದ್ರೆ ವೇದಾಂತ್ ಕಣ್ಮುಂದೆನೇ ಓಡಾಡ್ಕೊಂಡಿರ್ತಾಳೆ. ಆದರೂ ಸತ್ಯ ಹೇಳಿಲ್ಲ. ಯಾಕೆ? ಭಯ, ಜೀವದ ಮೇಲೆ ಭಯ. ನನ್ನ ಮಕ್ಕಳಿಗೆ ಏನಾಗ್ಬಿಡುತ್ತೋ ಅನ್ನೋ ಭಯ. ನಿನಗೆ ಕಣ್ಣು ಬಂದಿದೆ ಅಂತ ತುಂಬಾ ಖುಷಿಯಾಗಿರ್ಬೇಕಲ್ವಾ? ಆದ್ರೆ ಕಣ್ಣು ಹೇಗೆ ಹೋಯ್ತು ಅನ್ನೋದನ್ನ ಮರ್ತ್ಬಿಟ್ಟಿದ್ಯಾ ಅನ್ಸುತ್ತೆ. ಪಾಪ, ನಿನ್ನ ಮಗನಿಂದಾನೇ ನಿನ್ನ ಕಣ್ಣು ಹೋಯ್ತು. ನಿನ್ನ ಮುದ್ದಿನ ಮಗಳು ವೈದೇಹಿ ಬಂದು ದಿನಾನೇ ಸತ್ಯ ಹೇಳ್ಬಿಡ್ತೀನಿ ಅಂತ ಹಾರಾಡ್ತಾ ಇದ್ಲು. ಆಮೇಲೆ ಅವಳ ಬಾಲನೂ ಕಟ್ ಮಾಡಿದೆ. ನಿನ್ನ ಧ್ರುವ ವೈಜಯಂತಿನೇ ನನ್ನ ಅಮ್ಮ ವೈದೇಹಿ ಅನ್ನೋ ಸತ್ಯನ ತಿಳ್ಕೊಂಡ. ಏನಾಯ್ತು? ಅವನು ವೀಲ್ ಚೇರ್ನಲ್ಲಿ ಓಡಾಡೋ ಹಾಗಾಯ್ತು. ಪಾಪ, ಯಾರು ಏನ್ ಮಾಡಿದ್ರೋ ಏನು, ಅವನ್ಗೆ ಹಾಗಾಗ್ಬಾರ್ದಾಗಿತ್ತು. ಅಂದ್ರೆ ಧ್ರುವನಿಗೆ ನಾನೇನು ಮಾಡಿಲ್ಲಪ್ಪ. ಅಯ್ಯೋ ಅಮ್ಮ, ನನ್ನ ಮೇಲೆ ಸಂಶಯ ಪಡ್ತೀಯಾ? ನಾನು ನಿನ್ ಮಗಳೇ ಅಲ್ವಾ? ಹಾ, ಇನ್ನು ನಿನ್ನ ಮುದ್ದಿನ ಮೊಮ್ಮಗ ವಿಕ್ಕಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.